Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ಹೊರಗೆ ಹೋಗೋಕೆ ಸರ್ಕಾರವೇ ಕಾರಣ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ಇಲ್ಲೇ ಓಡಾಡ್ತಾ ಇದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರನ್ನು ಅರೆಸ್ಟ್ ಮಾಡಬೇಕು. ಇದರಲ್ಲಿ ಸರ್ಕಾರದ ಪಿತೂರಿ ಇದೆ, ಸರ್ಕಾರದ ಡೈರೆಕ್ಷನ್ ಇದೆ. ಪ್ರಕರಣವನ್ನು ಮುಚ್ಚಿ ಹಾಕೋಕೆ ಸರ್ಕಾರವೇ ಹೊರಟಿದೆ. ಹಾಸನದಲ್ಲಿ ಪೊಲೀಸರು ಏನು ಸತ್ತು ಹೋಗಿದ್ದಾರಾ? ಇಂಟೆಲಿಜೆನ್ಸ್ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಸತ್ತು ಹೋಗಿದ್ಯಾ? ಪ್ರಜ್ವಲ್ ಹೋದ್ಮೇಲೆ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಇನ್ನೂ ಯಾಕೆ ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ಬಂಧಿಸಿಲ್ಲ? ದೇವರಾಜೇಗೌಡ ಡಿಕಿ ಆಡಿಯೋ ಬಗ್ಗೆ ಯಾರು ಕೂಡ ತನಿಖೆ ಯಾಕೆ ಮಾಡ್ತಾ ಇಲ್ಲ? ಒಂದಕ್ಕೊಂದು ಕನೆಕ್ಷನ್ ಇದೆ. ಇದೊಂದು ರೀತಿ ಕುತಂತ್ರ ನಡೀತಾ ಇದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ದೇವೇಗೌಡರಂತ ಹಿರಿಯರು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇವತ್ತು ಮಾಧ್ಯಮದ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಯಾರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ ಅವರಿಗೆ ದೇವೇಗೌಡರು ವಿನಂತಿ ಮಾಡಿದ್ದಾರೆ, ಆಗ್ರಹನೂ ಮಾಡಿದ್ದಾರೆ. ಅದರಿಂದ ನಾವು ಕೂಡ ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಒಬ್ಬರು ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬರು ಪೆನ್ ಡ್ರೈವ್ನ ಹಂಚಿದವರು. ಇವರಿಬ್ಬರು ಪ್ರಮುಖ ಆಪಾದಿಗಳು. ಇಬ್ಬರಿಗೂ ಸಮಾನವಾದಂಥ ಸೆಕ್ಷನ್ಸು ಅಪ್ಲೈ ಆಗ್ತದೆ ಕಾನೂನು ಪ್ರಕಾರ. ಅದರಿಂದ ಇವರಿಬ್ಬರನ್ನೂ ಎಲ್ಲಿದ್ದರೂ ಹುಡುಕಿ ಹಿಡಿಬೇಕಾಗಿದ್ದು ಪೊಲೀಸರ ಕರ್ತವ್ಯ. ಈ ಪ್ರಜ್ವಲ್ ರೇವಣ್ಣನ ಓಡೋಕೆ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡೋ ಅಂಥದ್ದಕ್ಕೆ ಅಸ್ತ್ರವನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಇಲ್ಲೇ ಚುನಾವಣಾ ಪ್ರಚಾರದಲ್ಲಿದ್ದರೂ ಕೂಡ ಅವ್ರನ್ನ ನೀವು ಮುಟ್ಟಕ್ಕಾಗಿಲ್ಲ. ಈ ಪೆನ್ ಡ್ರೈವ್ನ ಹಂಚಿದಂತೂ ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದರೂ ಕೂಡ ಅವನ ಬಗ್ಗೆ ಏನು ಒಬ್ಬ ಮುಖ್ಯಮಂತ್ರಿ ಆಗಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತೆ, ಇವನು ಹಂಚಿದವನು ಅಪರಾಧಿ ಅಲ್ಲ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರಾಜತಾಂತ್ರಿಕ ಪಾಸ್ಪೋರ್ಟ್ ನಿಯಮ ಗೊತ್ತಾ ಅಂತ ಸಿಎಂ ಸಿದ್ದರಾಮಯ್ಯಗೆ ಪ್ರಶ್ನಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಅವರು ವಿದೇಶಾಂಗ ಇಲಾಖೆ ಸಚಿವರೂ ಅಲ್ಲ, ಅವರು ಕೇಂದ್ರದಲ್ಲಿ ಯಾವತ್ತೂ ಮಂತ್ರಿ ಆಗಿರಲಿಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದ್ಬಿಟ್ರಲ್ಲ ಕರ್ಕೊಂಬರೋದಕ್ಕೆ, ಅದು ಸದ್ಯಕ್ಕೇನಾಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ನಾವು ಯಾತಕ್ಕೆ ಇದೆಲ್ಲ ಪ್ರೋಸೆಸ್ಗಳು ಇವೆಲ್ಲ ಮತ್ತಿನ್ನೆಷ್ಟು ದಿವಸಗಳಾಗೋದು ಅಂತೇಳಿ ಅವನು ಎಲ್ಲಿದ್ರು ಬಾ ಅಂತ ದೇವೇಗೌಡರಷ್ಟು ಎಚ್ಚರಿಕೆ ಕೊಟ್ಟು ಕರೆಸಿದರೆ ದೇವೇಗೌಡರ ಬಗ್ಗೆ ಇಷ್ಟು ಲಘುವಾಗಿ ಒಬ್ಬ ಮುಖ್ಯಮಂತ್ರಿ ಮಾತಾಡ್ತಾರೆ ಅಂದರೆ ಎಷ್ಟು ವರ್ಷ ಅವ್ರ ಜೊತೆ ಕೆಲಸ ಮಾಡಿದ್ದೀರಿ ನೀವು? ಅವ್ರು ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ದೇವೇಗೌಡರು? ನಿಮ್ಮ ಅನುಭವ ಇಲ್ಲ ದೇವೇಗೌಡರ ಬಗ್ಗೆ? ಅಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು. ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು. ಮಾಡಲಿ, ಕ್ಯಾನ್ಸಲ್ ಮಾಡಲಿ, ಶೋಕಾಸ್ ನೋಟಿಸ್ ಕೊಟ್ಟು. ನಾನು ಬರೆದ ದಿನಗಳಾಯ್ತು, 15 ದಿನಗಳಾಗಿರ್ಬೇಕು, 15 ದಿನಗಳಾಯ್ತು ಬರೋದು. ನಾನು ಮೊದಲನೇ ಲೆಟರು, ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ. ಇನ್ನು ಏನು ಬರೀಬೇಕಂತೆ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ಕೆ ಹೋಗ್ಬಾರ್ದು. ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್. ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ನಡೆಸಿ ಅದು ಅಷ್ಟು ಸುಲಭ ಅಲ್ಲ, ತುಂಬಾನೇ ಪ್ರಾಸೆಸ್ ಹಿಡಿತದೆ ಅಂತ ಹೇಳಿದ್ದಾರೆ. ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಕೇಂದ್ರದಲ್ಲಿ ಯಾವಾಗ ಮಂತ್ರಿ ಆಗಿರಲಿಲ್ಲ, ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.